ಹೇಗೆ ಹುಡುಕಬೇಕಾಗಿದೆ? ಇವತ್ತು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ ಹೇಳಿದಂತ ದೇವರನ್ನು ನೀವು ಇನ್ನೆಷ್ಟು ಹುಡುಕಬೇಕಾಗಿದೆ. ಇದು ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಯಾಗಿರುವಂತ ಯೆರೆಮೀಯನು ಹೇಳ್ತಾ ಇದ್ದಾನೆ, ನೀವು ಒಂದು ವೇಳೆ ದೇವರನ್ನು ಹುಡುಕುವಾಗ, ಯೆರೆಮೀಯನಿಗೆ ದೇವರು ಹೇಳ್ತಾನೆ, ನೀನು ನನ್ನನ್ನು ಮನಪೂರ್ವಕವಾಗಿ ಹುಡುಕುವಾಗ ನಾನು ನಿನ್ನ ಏನ್ ಮಾಡ್ತೀನಿ, ಕಂಡುಕೊಳ್ಳುತ್ತೀರಿ ಅಂತ ಹೇಳ್ತೀನಿ. ಯು ವಿಲ್ ಫೈಂಡ್ ಎಂಬುದಾಗಿ ಹೇಳ್ತಾನೆ. ಪ್ರೀತಿಯ ದೇವಜನರೇ, ನಾವು ಎಲ್ಲಿ ಹುಡುಕಬೇಕಾಗಿದೆ? ದೇವರನ್ನು ಎಲ್ಲಿ ಹುಡುಕಬೇಕು? ನಾನೊಂದು ಮಾತು ಹೇಳ್ತೀನಿ ಕೇಳ್ರಿ. ನಿಮಗೆ ಸಮಸ್ಯೆ ಆದಲ್ರಿ, ಸಮಸ್ಯೆಗಳ ಮಧ್ಯದಲ್ಲಿ ದೇವ್ರನ್ನ ಹುಡುಕಬೇಕ್ರಿ ನೀವು. ಆಮೆನ್. ಯಾಕೆ ಗೊತ್ತದ್ರಿ? ಸಮಸ್ಯೆಗಳ ಮಧ್ಯದಲ್ಲೇ ದೇವರನ್ನ ನಾವು ಹುಡುಕುವಾಗ ಖಂಡಿತವಾಗಲೂ ದೇವರು ನಿಮಗೆ ಏನು ಮಾಡುವಾತನಾಗಿದ್ದಾನೆ, ಕಂಡುಕೊಳ್ಳೋದು ಸಿಗುವಾತನಾಗಿದ್ದಾನೆ. ಧರ್ಮೋಪದೇಶ ಕಂಡ 4:29 ವಚನದಲ್ಲಿ ಒಂದು ಮಾತು ಹೇಳ್ತಾನೆ. ದ ಬುಕ್ ಆಫ್ ಡೆಟರ್ನಮಿ ಚಾಪ್ಟರ್ 4 ವರ್ಸ್ 29 ಅಲ್ಲಿ ಹೇಳ್ತಾನೆ, ನೀವು ಒಂದು ವೇಳೆ ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಏನ್ ಮಾಡ್ತಾನೆ? ವಾಟ್ ಎ ಬ್ಯೂಟಿಫುಲ್ ವರ್ಡ್. ಹುಡುಕಿದರೆ ದೇವ್ರು ಏನ್ ಮಾಡ್ತಾನೆ ಅಂತ ಹೇಳೇನೆ, ಸಿಗುತ್ತೀನಿ. ವಸ್ತು ಸಿಗದೆ ಇರ್ಬೋದ್ರಿ, ನೀವು ಕಳೆದುಕೊಂಡಂತ ಬಂಗಾರ ಸಿಗದೆ ಇರ್ಬೋದು, ಮನೆಯಲ್ಲಿ ನೀವು ಕಳೆದುಕೊಂಡಂತ ಹಣ ಸಿಗದಿರಬಹುದು. ಆದರೆ ನಾನು ನಿಮಗೆ ಒಂದು ನಿರೀಕ್ಷೆ ಹೇಳ್ತಾ ಇದ್ದೀನಿ, ಒಂದು ಭರವಸೆ ಕೊಡ್ತಾ ಇದ್ದೀನಿ, ನೀವು ಹುಡುಕುವಂತ ಯೇಸು ನಿಮಗೆ ಸಿಗುವಾತನಾಗಿದ್ದಾನೆ. ನಿನ್ನ ಸಮಸ್ಯೆಗಳಿಗೋಸ್ಕರವಾಗಿ ಹುಡುಕುವಂತ ದೇವರು ಇವತ್ತು ಸಿಗುವಾತನಾಗಿದ್ದಾನೆ. ಪರಿಹಾರ ಕೊಡುವಂತ ದೇವರು ಸಿಗುವಾತನಾಗಿದ್ದಾನೆ. ಅದಕ್ಕೆ ಇಲ್ಲಿ ಭಕ್ತನಾಗಿರುವಂತ ಮೋಶೆ ಹೇಳ್ತಾನೆ 30ನೇ ವಚನದಲ್ಲಿ, ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ನೀವು ವಿಧೇಯರಾಗಿ ಒಂದು ವೇಳೆ ಕಿವಿಗೊಡುವುದಾದ್ರೆ, 31ನೇ ವಚನ ಹೇಳ್ತಾನೆ, ಆತನ ಕನಿಕರವುಳ್ಳ ದೇವರು, ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಾಶಕ್ಕೆ ಬಿಡುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ದೇವರನ್ನು ಹುಡುಕಿದಾಗ ದೇವರ ಅಲಕ್ಷ್ಯ ತೋರಿಸೋದಿಲ್ಲ. ಮತ್ತೆ ಹುಡುಕುವುದಂದ್ರೆ ಅರ್ಥ ಏನು? ಎಲ್ಲಿ ಹುಡುಕಬೇಕ್ರಿ? 4 ಗೋಡೆಗಳ ಮಧ್ಯದಲ್ಲಿ ಮೊಣಕಾಲಾಗಿ ಅಂತರಂಗವನ್ನು ನೋಡುವಂತ ದೇವರನ್ನು ಪ್ರಾರ್ಥಿಸುವಂಥದ್ದು ತಲಿಸ್ತದೆ. ಆಮೆನ್. ಪ್ರಾರ್ಥನೆ ಮಾಡಬೇಕು. ನಮ್ಮ ಪರಿಸ್ಥಿತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ಸಮಸ್ಯೆಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ, ನಮ್ಮ ಹೋರಾಟಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ, ನಮ್ಮ ಬಲಹೀನತೆಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಬಿಕಾಸ್ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಅದನ್ನು ನಾವು ಎದುರು ನೋಡುವಂತವರಾಗಿ